ಹಾಯ್, ಹೆಲೋ, ನಮಸ್ಕಾರ. ನಾವಿವತ್ತು ಫಿನ್ಲ್ಯಾಂಡಲ್ಲಿ ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಅಂತ ಬನ್ನಿ ನೋಡೋಣ. ನಾವು ನಮ್ಮ ಇಂಡಿಯಾದಲ್ಲಿ ಡಾಕ್ಯುಮೆಂಟ್ಸ್ ರಿಜಿಸ್ಟರ್ ಮಾಡಿಸ್ಬೇಕು ಅಂತಂದರೆ ಡೈರೆಕ್ಟಾಗಿ ಆಫೀಸ್ಗೆ ಹೋಗ್ತೀವಿ, ಇಲ್ಲ ಮೆಸೇಜ್ ಮಾಡ್ತೀವಿ, ಫೋನ್ ಮಾಡ್ತೀವಿ. ಬಟ್ ಫಿನ್ಲ್ಯಾಂಡಲ್ಲಿ ಆ ಥರ ಇಲ್ಲ. ನಾವು ರಿಜಿಸ್ಟರ್ ಮಾಡಿಸ್ಬೇಕು ಅಂತಂದರೆ 1 ಮಂತ್ ಬ್ಯಾಕೇ ನಾವು ಆನ್ಲೈನಲ್ಲಿ ಅಪಾಯಿಂಟ್ಮೆಂಟ್ ತೊಗೋಬೇಕು. ಅವರು ಯಾವ ಡೇಟಲ್ಲಿ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಆ ಡೇಟ್ಗೆ ನಾವು ಹೋಗಬೇಕು. ನಮಗೆ ಇವತ್ತು ಸಿಕ್ತು. ಸೊ ನಾವಿವತ್ತು DVV ಆಫೀಸಿಗೆ ಬಂದಿದ್ದೀವಿ. ಕೆಲವೊಂದು ಡಾಕ್ಯುಮೆಂಟ್ಸ್ನ ನಾವು ರಿಜಿಸ್ಟರ್ ಮಾಡಿಸ್ಬೇಕಿತ್ತು, ಅದಕ್ಕೋಸ್ಕರ ಬಂದಿದ್ದೀವಿ. ಆಫೀಸ್ ಹೇಗಿದೆ ಅಂತ ನೋಡೋಣ ಬನ್ನಿ. ನಾವು ಫಸ್ಟು ಒಳಗಡೆ ಎಂಟರ್ ಆಗಿದ ತಕ್ಷಣವೇ ಅಲ್ಲಿ ಒಂದು ಟೋಕನ್ ಮಿಷಿನ್ ಇಟ್ಟಿರ್ತಾರೆ. ಆ ಟೋಕನ್ ಮಿಷಿನಲ್ಲಿ ನಮ್ಮ ಹೆಸರು ಮತ್ತು ಕಾರ್ಡ್ ನಂಬರ್ ಹಾಕಿ ಎಂಟರ್ ಕೊಟ್ಟರೆ ಟೋಕನ್ ಬರುತ್ತೆ. ನಮ್ಮ ಇಂಡಿಯಾದಲ್ಲೂ ಕೂಡ ಈ ಥರ ಟೋಕನ್ ಮಿಷಿನ್ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ಆಫೀಸ್ ಹೇಗಿದೆ ಅಂತ ನೋಡೋಣ. ನಾವು ಒಳಗಡೆ ಹೋಗಿ ಕೂತ್ಕೊಂಡ್ವಿ, ಹಾಗೆ ಆಫೀಸ್ ಹೇಗಿದೆ ಅಂತ ವಿಡಿಯೋ ಮಾಡ್ತಾಯಿದ್ದೆ. ಅಲ್ಲಿ 2 ಕ್ಯಾಬಿನ್ ನೋಡಿದೆ. ಕ್ಯಾಬಿನ್ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು, ಡಿಫ್ರೆಂಟಾಗಿ. ಈ 2 ಕ್ಯಾಬಿನ್ ಫೋನ್ ಬಂದರೆ ಯಾರಿಗೂ ಡಿಸ್ಟರ್ಬ್ ಆಗಬಾರ್ದು, ನಮ್ಮಿಂದ ಇನ್ಯಾರಿಗೂ ಡಿಸ್ಟರ್ಬ್ ಆಗೋದು ಚೆನ್ನಾಗಿರಲ್ಲ ಅಂತ ಫೋನ್ ಕ್ಯಾಬಿನ್ಸ್ ಇಟ್ಟಿದ್ದಾರೆ. ಎಷ್ಟೊತ್ತವರೆಗೂ ಬೇಕಾದರೂ ಕೂತ್ಕೊಂಡು ಕ್ಯಾಬಿನಲ್ಲಿ ಮಾತಾಡಿಕೊಂಡು ಆಮೇಲೆ ಬರ್ಬೋದು. ಅದಕ್ಕೇನು ಪೇ ಮಾಡೋಂಗಿಲ್ಲ, ಫ್ರೀ ಇರುತ್ತೆ. ನಾವು ಒಳಗಡೆ ವೆಯ್ಟ್ ಮಾಡ್ತಾ ಕೂತ್ಕೋಬೇಕಾದ್ರೆ ಯಾರಾದರೂ ಬಂದು ಕರೀತಾರೆ ಅಂತ ಅಂದ್ಕೊಳ್ಳೋಂಗಿಲ್ಲ. ಯಾಕಂದರೆ ನಮ್ಮ ಟೋಕನ್ ನಂಬರ್ TVಯಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ನಾವು ಯಾವ ರೂಮ್ಗೆ ಹೋಗಬೇಕು, ABC ಇಲ್ಲ ನಂಬರ್ ವೈಸ್ ಇರುತ್ತೆ. ಆ ನಂಬರ್ ವೈಸ್ ಇದ್ದಾಗ ಅದನ್ನು ನೋಡಿಕೊಂಡು ನಾವು ಆ ಕ್ಯಾಬಿನ್ಗೆ ಹೋಗಬೇಕು. ಸೊ ನಮ್ಮ ನಂಬರು 7 ಇತ್ತು. ನಾವು 7 ಕ್ಯಾಬಿನ್ ಒಳಗಡೆ ಹೋಗಬೇಕಿತ್ತು. ಬಟ್ ಅದನ್ನು ವೀಡಿಯೋ ಮಾಡೋಂಗಿರಲಿಲ್ಲ ಒಳಗಡೆ. ಸೊ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ. ಡಾಕ್ಯುಮೆಂಟೇಷನ್ಸ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಸೊ ಅದಾದಮೇಲೆ ಆಫೀಸ್ ಒಳಗಡೆ ಏನೇನಿದೆ ಅಂತ ನೋಡೋಣ ಅಂತ ನೋಡ್ತಾ ಇದ್ವಿ. ಆಫೀಸ್ ಒಳಗಡೆ ಬಟ್ಟೆಗಳೆಲ್ಲ ಇಟ್ಟಿದ್ರು. ಟೀ ಶರ್ಟ್ಸು ಮತ್ತು ಸಾಕ್ಸು, ಬುಕ್ಸು, ಹಾಗೆ ಲಿಫ್ ಗಿಯರು, ಹ್ಯಾಂಡ್ ವಾಶು, ಕಾಫಿ ಕಪ್ಪು ಮತ್ತು ಹ್ಯಾಂಡ್ ಗ್ಲೌಸು ಎಲ್ಲ ಇಟ್ಟಿದ್ರು. ಬಟ್ ನಾವೇನು ತಗೊಳ್ಳೋದಕ್ಕೆ ಹೋಗಲಿಲ್ಲ. ಒಂದು ಕಾಫಿ ಕಪ್ಪು ಎಷ್ಟು ಗೊತ್ತಾ, €20. ನಮ್ಮ ಇಂಡಿಯನ್ ರುಪೀಸ್ಗೆ $2100 ಆಗುತ್ತೆ. ಹಾಗೆ ಇಲ್ಲಿ ಪೋರಿ ಅಂತ ಬುಕ್ಸ್ ಇಟ್ಟಿದ್ರು ಆಫೀಸ್ ಒಳಗಡೆ. ಅದನ್ನು ಮ್ಯಾಗ್ಝಿನ್ ತೊಗೊಂಡು ಓದ್ಬೋದು, ಇಲ್ಲ ಅಂತಂದರೆ ಮನೆಗೆ ತೊಗೊಂಡೋಗಿ ಓದ್ಬೋದು. ಸೊ ಹಾಗೆ ಹರ್ಬಲ್ ಟೀಸ್ ಎಲ್ಲ ಇತ್ತು, ನೋಡ್ತಾ ಇದ್ವಿ. ಬಟ್ ತಗೊಳ್ಳಿಲ್ಲ. ರಿಜಿಸ್ಟ್ರೇಷನ್ಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಬಟ್ ಮಳೆ ಬರ್ತಾಯಿತ್ತು. ಸೊ ಆದರೂ ಪರವಾಗಿಲ್ಲ, ನೆನ್ಕೊಂಡಾದರೂ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಇಂಡಿಯಾದಲ್ಲಿ ಮಳೆ ಬಂದರೆ ಮನೇಲಿ ಕಾಫಿ, ಟೀ, ಬೋಂಡ, ಬಜ್ಜಿ ಈ ಥರ ಎಲ್ಲ ಮಾಡಿಸ್ಕೊಂಡು ತಿಂತಾಯಿದ್ವಿ. ಇಲ್ಲ ಹೊರಗಡೆ ಹೋದಾಗ ಗೋಬಿ ಮಂಚೂರಿ, ಪಾನಿಪುರಿ, ಮಸಾಲೆ ಪೂರಿ ತೊಗೊಂಡು ತಿಂತಾಯಿದ್ವಿ. ಸೊ ಇಲ್ಲಿ ಆ ಥರ ಇಲ್ಲ. ಸೊ ಮಳೆ ಎಲ್ಲ ಜೋರಾಗಿ ಬರ್ತಾಯಿತ್ತಲ್ಲ, ಅದಕ್ಕೋಸ್ಕರ ನಾವು ಗಾಡಿ ಎಲ್ಲೂ ಸ್ಟಾಪ್ ಮಾಡಲಿಲ್ಲ. ಔಟ್ಸೈಡ್ ಹೋಗೋಣ ಅಂತ ಏನೇನೋ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ. ಆ ಪ್ಲ್ಯಾನಿಂಗೆಲ್ಲ ಉಲ್ಟಾ ಆಗೋಯ್ತು. ಸೊ ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮಗೆ ಏನನ್ಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಫಿನ್ಲ್ಯಾಂಡ್ ಬಗ್ಗೆ ಇನ್ನಷ್ಟು ವೀಡಿಯೋಸ್ನ ಮಾಡ್ತಾ ಇರ್ತೀನಿ. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ವೀಡಿಯೋಗಳಿಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.